ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ ಜಸ್ಟ್ ಫೈನಲಿ. ಹೊಸ ವರ್ಷಾಚರಣೆ ವೇಳೆ ನಶೆಯಲ್ಲಿ ತೇಲಾಡೋರಿಗೆ ಪೊಲೀಸರು ಶಾಕ್ ಕೊಡಲಿದ್ದಾರೆ. ನ್ಯೂ ಇಯರ್ ಪಾರ್ಟಿ ಬಳಿಕ ವಾಹನ ಸವಾರರಿಗೆ ಡ್ರಿಂಕ್ ಅಂಡ್ ಡ್ರೈವ್ ಜೊತೆಗೆ ಡ್ರಗ್ಸ್ ಟೆಸ್ಟ್ ನಡೆಸಲಿದ್ದಾರೆ. ಡ್ರಗ್ಸ್ ಮತ್ತು ಡಿಡಿ ಚೆಕ್ಗೆ ಬೇಕಾಗುವ ಉಪಕರಣಗಳ ಖರೀದಿಗೆ ಮುಂದಾಗಿದ್ದಾರೆ. ಬೇರೆ ಕಡೆಗಳಿಂದ ನಗರಕ್ಕೆ ಡ್ರಗ್ಸ್ ಬರ್ತಿದೆ. ಈ ಹಿನ್ನೆಲೆ ಡಿವೈಎಸ್ಪಿ ರ್ಯಾಂಕ್ ಮೇಲ್ಪಟ್ಟ ಅಧಿಕಾರಿಗಳು ಡ್ರಗ್ಸ್ ಟೆಸ್ಟ್ ನಡೆಸಲಿದ್ದಾರೆ. ಬೆಸ್ಕಾಂ ಸಿಬ್ಬಂದಿ ಅಂತ ಬಂದ ಖದೀಮ ಆಡಿಟ್ ಆಫೀಸ್ನ ಮೀಟರ್ ಬಾಕ್ಸ್ ತಗೊಂಡು ಪರಾರಿಯಾದ ಘಟನೆ ಸಂಪಿಗೆಹಳ್ಳಿಯ ಕೆಪಿಎಸ್ಸಿ ಲೇಔಟ್ನಲ್ಲಿ ನಡೆದಿದೆ. ಸಿಸಿಟಿವಿ ದೃಶ್ಯ ಪರಿಶೀಲಿಸಿದ ಬಳಿಕ ಮನೆ ಮಾಲೀಕರು ಬೆಸ್ಕಾಂ ಆಡಿಟ್ ಆಫೀಸ್ ಸಿಬ್ಬಂದಿಯನ್ನ ವಿಚಾರಿಸಿದ್ರು. ಆದ್ರೆ ನಮ್ಮವರು ಯಾರು ಬಂದಿಲ್ಲ ಅಂತ ಸಿಬ್ಬಂದಿ ಸ್ಪಷ್ಟಪಡಿಸಿದ್ದಾರೆ. ಅಲ್ಲದೆ ಆಡಿಟ್ ಕಚೇರಿ ಸಿಬ್ಬಂದಿ ಈಗ ಗೊಂದಲದಲ್ಲಿದ್ದಾರೆ. ಮುಂದಿನ ಮಾರ್ಚ್ ತಿಂಗಳ ಒಳಗೆ ನಗರದ ಎಲ್ಲ ವೈಟ್ ಟ್ಯಾಪಿಂಗ್ ಕೆಲಸ ಮುಗಿಯುತ್ತೆ ಅಂತ ನಗರಾಭಿವೃದ್ಧಿ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್ ತಿಳಿಸಿದ್ದಾರೆ. 392 ಕಿಲೋಮೀಟರ್ ಡಾಂಬರೀಕರಣ ಪೈಕಿ 157 ಕಿಲೋಮೀಟರ್ ಪೂರ್ಣಗೊಂಡಿದೆ ಅಂತ ಹೇಳಿದ್ರು. ಹಾಗೆ ಕಸ ಗುಡಿಸೋ ಯಂತ್ರ ಬಾಡಿಗೆಗೆ ಪಡೆಯಲು ಕ್ಯಾಬಿನೆಟ್ ಒಪ್ಪಿಗೆ ಸಿಕ್ಕಿದೆ ಅಂತ ತಿಳಿಸಿದ್ದಾರೆ. ಟನಲ್ ರಸ್ತೆಗೆ ಪೂರಕವಾಗಿ ಹೆಬ್ಬಾಳ ಜಂಕ್ಷನ್ ನಿಂದ ಪಶು ವೈದ್ಯಕೀಯ ಕಾಲೇಜಿನವರೆಗೂ 3 ಪಥದ ಅಂಡರ್ ಪಾಸ್ ನಿರ್ಮಾಣವಾಗಲಿದೆ ಅಂತ ತಿಳಿಸಿದ್ದಾರೆ. 2026-27ನೇ ಸಾಲಿನ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ದಾಖಲಾತಿಯನ್ನ ಶಾಲಾ ಶಿಕ್ಷಣ ಇಲಾಖೆ ಈಗಿನಿಂದಲೇ ಶುರು ಮಾಡಿದೆ. ಖಾಸಗಿ ಶಾಲೆಗಳಿಗೆ ಸೆಡ್ ಹೊಡೆಯಲು ಮೊದಲ ಬಾರಿಗೆ ಜೂನ್ಗೂ ಮೊದಲೇ ದಾಖಲಾತಿ ಮಾಡ್ತಿದೆ. ರಾಜ್ಯದ ಬಿಇಎ ಹಾಗೂ ಡಿಡಿಪಿಐಗಳಿಗೆ ಹಾಗೂ ನಿರ್ದೇಶಕರಿಗೆ ಈಗಾಗಲೇ ಇಲಾಖೆಯಿಂದ ಸೂಚನೆ ನೀಡಲಾಗಿದೆ.